ಚಾರಿಟಬಲ್ ಟ್ರಸ್ಟ್ ಶಾಲೆಯ ಕೊಠಡಿಗಳು ಪಿರಮಿಡ್ ಆಕೃತಿಯಲ್ಲಿವೆ. ಅಲ್ಲದೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇಲ್ಲಿ ಉಚಿತ ವಿದ್ಯಾದಾನ ನೀಡಲಾಗುತ್ತಿದೆ. ಇಲ್ಲಿನ ಸುಂದರ ಪರಿಸರ ವಿದ್ಯಾರ್ಥಿಗಳಲ್ಲಿ ಕಲಿಕಾಸಕ್ತಿಯನ್ನು ಹೆಚ್ಚಿಸುತ್ತಿದೆ. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ತೊರೆಪಾಳ್ಯದ ಪಾರಂಗ ವಿದ್ಯಾಸಂಸ್ಥೆ ಅ-ಆ-ಇ ಕಲಿಕೆಗೆ ಹೊಸ ಭಾಷ್ಯ ಬರೆದಿದೆ. ಎಲ್ಲಾ ಕಡೆಗಳಲ್ಲಿ ಶಾಲಾ ಕಟ್ಟಡಗಳಿಗಿಂತ ವಿದ್ಯಾರ್ಥಿಯ ಕಲಿಕೆಯ ರೀತಿ ನೀತಿಗೆ ಆದ್ಯತೆ ನೀಡಿದರೆ ಇಲ್ಲಿ ಶಾಲೆಯ ಕಟ್ಟಡ ಮತ್ತು ಪರಿಸರಕ್ಕೆ ವಿಶೇಷ ಆದ್ಯತೆ ನೀಡಲಾಗಿದೆ. ಪಿರಮಿಡ್ ಮಾದರಿಯ ಶಾಲಾ ಕಟ್ಟಡಗಳು ಇಲ್ಲಿನ ವೈಶಿಷ್ಟ್ಯ. ಪಾರಂಗ ಚಾರಿಟಬಲ್ ಟ್ರಸ್ಟ್ನ ಮುಖ್ಯಸ್ಥ ನ್ಯಾಷನಲ್ ಏರೋನಾಟಿಕ್ಸ್ ಲಿಮಿಟೆಡ್ನ ನಿವೃತ್ತ ವಿಜ್ಞಾನಿ ರಾಮಮೂರ್ತಿ ಇದರ ರೂವಾರಿ. ಈಜಿಪ್ಟ್ ಪಿರಮಿಡ್ಗಳು ಮತ್ತು ಅವುಗಳ ಮಹತ್ವದ ಬಗ್ಗೆ ಅರಿತ ಇವರು ಶೈಕ್ಷಣಿಕವಾಗಿಯೂ ಅದನ್ನು ಜಾರಿಗೆ ತರಲು ನಿರ್ಧರಿಸಿದರು. ಇದು ನಾನು ಯಾವುದೋ ಜರ್ನಲ್ಸ್ ಓದ್ತಿದ್ದಾಗ ಪಿರಮಿಡ್ನ ಅಡ್ವಾಂಟೇಜಸ್ ಅದೆಲ್ಲ ಓದ್ದೆ. ಸೊ ನಂತರ ನಾನು ಮೊದಲೇ R&D ಲ್ಯಾಬ್ ಅಲ್ಲಿ ಇರೋದ್ರಿಂದ ನನಗೂ ಯಾಕೋ ಹುಚ್ಚಿಡಿದೆ ಇದು ಟ್ರ್ಯಾಕ್ ನೋಡಬಾರ್ದು ಜಾಸ್ತಿ ಅಂತ. ವಾಟ್ ಎವರ್ ಇಸ್ ಡನ್ ಇನ್ಸೈಡ್ ಪಿರಮಿಡ್ ಇಸ್ ಮೋರ್ ಎಫೆಕ್ಟಿವ್ ಅಂಡ್ ಎಫಿಷಿಯಂಟ್ ಅಂತ ತಿಳಿತು. ಸೊ ಅದಕ್ಕೆ ನಮ್ಮ ಶಾಲೆಯನ್ನು ಯಾತಕ್ಕೆ ಈ ತರ ಮಾಡಬಾರ್ದು ಅಂತ ಒಂದು ಆಸೆ ಹುಟ್ಟಿತು. ಸೊ ಇಮಿಡಿಯೇಟ್ಲಿ ವಿ ಸ್ಟಾರ್ಟೆಡ್ ಡೂಯಿಂಗ್ ದಿಸ್. 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಇಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸ ನೀಡಲಾಗುತ್ತಿದೆ. ಪಿರಮಿಡ್ ಮಾದರಿಯ ಕಟ್ಟಡದೊಳಗೆ ನಡೆಯುವ ಪಠ್ಯ ಚಟುವಟಿಕೆಗಳು ವಿದ್ಯಾರ್ಥಿಗಳ ಸಾಮರ್ಥ್ಯ, ಬುದ್ಧಿಮತ್ತೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಎಂಬುದು ಇವರ ವಾದ. ತಾಲೆ ತಗೊಂಡ್ರೆ ಟಾಪ್ 5 ಒಳಗೆ ಇರ್ತಾ ಇದೀವಿ, ಅಷ್ಟು ರಿಸಲ್ಟ್ ಬರ್ತಾ ಇದೆ. ತುಂಬಾ ಹೆಲ್ಪ್ ಆಗ್ತದೆ. ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯದಲ್ಲೂ ಕೂಡ ಅಲ್ಲಿ ಹೋದಾಗ ಕೂತ್ಕೊಂಡು ಓದ್ಬೇಕು ಅನ್ಸುತ್ತೆ. ತುಂಬಾ ಬೇಜಾರೇನಾದಾಗ ಅಲ್ಲಿ ಕೂತ್ಕೊಂಡ್ರೆ ಅಟ್ಲೀಸ್ಟ್ ಏನೋ ಒಂಥರ ಬದಲಾವಣೆ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಬಹುಶಃ ಇದು ಮಕ್ಕಳಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಪಾರಂಗ ವಿದ್ಯಾಸಂಸ್ಥೆಯ ಕಟ್ಟಡ ಎಷ್ಟು ವಿನೂತನವಾಗಿದೆಯೋ ಬೋಧನಾ ಶೈಲಿಯೂ ಅಷ್ಟೇ ಆಕರ್ಷಕವಾಗಿದೆ. ವಿದ್ಯಾರ್ಥಿಗಳಿಗೆ ಕಲಿನಲಿ ತತ್ವದಡಿ ಶಿಕ್ಷಣ ನೀಡಲಾಗುತ್ತಿದೆ. ಇದರೊಂದಿಗೆ ಧ್ಯಾನ, ಯೋಗ ಮತ್ತು ಸಂಗೀತವನ್ನು ಬೋಧಿಸಲಾಗುತ್ತಿದೆ. ಇದು ವಿದ್ಯಾರ್ಥಿಗಳಲ್ಲಿ ಗಮನಾರ್ಹ ಬದಲಾವಣೆಗೆ ಕಾರಣವಾಗಿದೆ. ಪ್ರತಿದಿನ ಚಿಕ್ಕ ಮಕ್ಕಳು 20 ನಿಮಿಷ ಧ್ಯಾನ ಮಾಡಿದ್ರೆ ಬುದ್ಧಿಮಟ್ಟ ಹೆಚ್ಚುತ್ತೆ ಅಂತ ಹೇಳ್ತಾರೆ. ಆದ್ರೆ ನಾವಿಲ್ಲಿ ಮಾಡಿದ ತಕ್ಷಣ ಪಾಠ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಫಸ್ಟ್ ಬಂದಾಗಿ ಓದ್ತಾನೆ ಇರಲಿಲ್ಲ, ಆದ್ರೆ ಈಗ ಈ ವಾತಾವರಣ ಎಲ್ಲ ನೋಡಿ ಚೆನ್ನಾಗಿ ಓದ್ತಾ ಇದ್ದೀನಿ. ಅದರಿಂದ ಈ ಶಾಲೆಯಲ್ಲಿ ಡಿಸ್ಟಿಂಕ್ಷನ್ ಮತ್ತೆ ಫಸ್ಟ್ ಕ್ಲಾಸ್ ಬರೋದಕ್ಕೆ ಅನುಕೂಲ ಆಗ್ತಾ ಇದೆ. ಈ ಸತಿ 100% ತಾಮನ್ ಕೊಡ್ತೀವಿ ನೋಡಿ 10th ಇರೋರು ಅಂತ ನನ್ನ ಆಸೆ. ಬ್ರಹ್ಮಚಾರಿಯಾಗಿರುವ ರಾಮಮೂರ್ತಿ ಅವರಿಗೆ ಪಾರಂಗ ಶಿಕ್ಷಣ ಸಂಸ್ಥೆ ಸರ್ವಸ್ವ. ಅಲ್ಲದೆ ಸಮಾಜ ಸೇವೆಯನ್ನೇ ಬದುಕನ್ನಾಗಿಸಿಕೊಂಡಿರುವ ಇವರು ಮುಂದಿನ ದಿನಗಳಲ್ಲಿ ತೊರೆಪಾಳ್ಯದಲ್ಲಿ ವೃದ್ಧಾಶ್ರಮ, ಅನಾಥಾಶ್ರಮಗಳ ನಿರ್ಮಾಣದ ಗುರಿ ಇರಿಸಿಕೊಂಡಿದ್ದಾರೆ. ತಮ್ಮ ಸ್ವಂತ 10 ಎಕರೆ ಭೂಮಿಯನ್ನು ಈ ಕಾರ್ಯಗಳಿಗಾಗಿ ಮೀಸಲಿಟ್ಟು ಆದರ್ಶಪ್ರಾಯರಾಗಿದ್ದಾರೆ. ಎಲೆಮರೆಕಾಯಿಯಂತೆ ಸಮಾಜ ಸೇವೆ ಮಾಡುತ್ತಿರುವ ಇವರನ್ನು ಸಮಾಜ ಮತ್ತು ಸರ್ಕಾರ ಗುರುತಿಸಬೇಕಾಗಿದೆ. ಶ್ರೀಧರ್, ಜಿ ಕನ್ನಡ, ರಾಮನಗರ. ಇಂದು ಬೆಂಗಳೂರಿನಲ್ಲಿ ನಡೆಯುವ